ಆಕಾಶವಾಣಿ. ಬನ್ನಿ ಬನ್ನಿ ಸ್ವಾಗತವು ನಿಮಗೆ ರಾಷ್ಟ್ರಕೂಟ ಕೆಲಕೆ ಬನ್ನಿರಿಂದು ಈ ಪುಣ್ಯಧರೆಗೆ ನೃಪತುಂಗ ಮೆರೆದ ನೆಲಕ್ಕೆ. ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ. ಧರ್ಮ ಮತ್ತು ಸಂಸ್ಕೃತಿಗೆ, ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ. ಬನ್ನಿ, ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ. ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ. ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಕೇಳುಗರೆ, ಕೆಲವು ತಿಂಗಳುಗಳಿಂದ, ಕೆಲವು ವಾರಗಳಿಂದ ನಮ್ಮ ಈ ಕಾರ್ಯಕ್ರಮ ಅನಿವಾರ್ಯ ಕಾರಣಗಳಿಂದ ಪ್ರಸಾರ ಆಗಲಿಲ್ಲ. ಇಂದಿನಿಂದ ಮತ್ತೆ ಪ್ರತಿ ರವಿವಾರ ಬೆಳಿಗ್ಗೆ 7:15ಕ್ಕೆ ನಮ್ಮ ಈ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ನಿರಂತರವಾಗಿ ಪ್ರಸಾರ ಆಗಲಿದೆ. ಪ್ರತಿ ವಾರ ತಾವು ಕೇಳುಗರು ನಮ್ಮ ಕಾರ್ಯಕ್ರಮವನ್ನ ಕೇಳಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತ ತಿಳಿಸ್ತೀರಿ ಅನ್ನುವಂತ ಭರವಸೆಯೊಂದಿಗೆ ಮತ್ತೊಮ್ಮೆ ನಮ್ಮ ಇಂದಿನ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀವಿ. ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ. ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಹಾಗೂ 7ನೇ ಭಾರತೀಯ ಸಂಸ್ಕೃತಿ ಉತ್ಸವದ ಹಿನ್ನೆಲೆಯಲ್ಲಿ 15 ದತ್ತು ಗ್ರಾಮಗಳಲ್ಲಿ ಗೋಕೃಪಾಮೃತ ತಯಾರಿಸುವಂತಹ ವಿಧಾನ ಹಾಗೂ ಸಾವಯವ ಕೃಷಿಯ ಉಪಯೋಗ ಇದನ್ನು ಹೆಚ್ಚಿಸಲು ಕುರಿತಾದ ಒಂದು ದಿನದ ವಿಶೇಷ ಕಾರ್ಯಾಗಾರ ನೀಲಹಳ್ಳಿಯ ಹಾರಕೂಡ ಚನ್ನಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಇತ್ತೀಚೆಗೆ ಅಂದರೆ ಜೂನ್ 20ನೇ ತಾರೀಕು ಆಯೋಜಿಸಲಾಗಿತ್ತು. ಸುಮಾರು 200ಕ್ಕೂ ಹೆಚ್ಚು ರೈತ ಮಹಿಳೆಯರು ಹಾಗೂ ಪುರುಷರು ಈ ಸಮಾರಂಭದಲ್ಲಿ ಸೇರಿದ್ದರು. ಗೋಕೃಪಾಮೃತ ಕುರಿತು ವಿನೂತನ ಆವಿಷ್ಕಾರ ಮಾಡಿದ, ಗೋವಿನ ಬಗ್ಗೆ ಅಪೂರ್ವ ಸಂಶೋಧನೆ ಮಾಡಿದ ಗುಜರಾತ್ ಅಹಮದಾಬಾದಿನ ಬನ್ಸಿ ಗೋಶಾಲಾದ ಪ್ರಮುಖರಾಗಿರುವ ಶ್ರೀ ಗೋಪಾಲ್ ಭಾಯ್ ಸುತಾರಿಯಾ ಅವರು ವಿಶೇಷ ಅತಿಥಿಯಾಗಿ ಈ ಶಿಬಿರದಲ್ಲಿ ಮಾರ್ಗದರ್ಶನ ನೀಡಿದರು. ಕಾರ್ಯಕ್ರಮದಲ್ಲಿ ವಿಕಾಸ್ ಅಕಾಡೆಮಿಯ ಸಂಯೋಜಕರಾಗಿರುವ ಶ್ರೀ ಬಸವರಾಜ್ ಪಾಟೀಲ್ ಸೇಡಂ, ವಿಕಾಸ್ ಅಕಾಡೆಮಿಯ ವಿಶ್ವಸ್ತರಾಗಿರುವ ಶ್ರೀ ವಿ ಶಾಂತರೆಡ್ಡಿ, ಕಲಬುರಗಿ ಕೃಷಿ ವಿಶ್ವವಿದ್ಯಾಲಯದ ರಾಜು ತೆಗ್ಗಳ್ಳಿ, ಕೃಷಿ ಇಲಾಖೆಯ ಅಧಿಕಾರಿಗಳಾದ ಶ್ರೀಮತಿ ಅನ್ಸೂಯ ಹಾಗೂ ಪಂಪಣ್ಣ, ಸ್ವರ್ಣ ಜಯಂತಿಯ 15 ಹಳ್ಳಿಯ ಕಾರ್ಯಕ್ರಮ ಸ್ಥಳದ ಪ್ರಮುಖರಾಗಿರುವ ಭಗವಂತರಾವ್ ಕೊಂಕನಹಳ್ಳಿ ಉಪಸ್ಥಿತರಿದ್ದರು. 2025ರಲ್ಲಿ ನಡೆಯುವ ಸ್ವರ್ಣ ಜಯಂತಿಯಲ್ಲಿ 2 ಎಕರೆಯಲ್ಲಿ ಕೇವಲ ಸಾವಯವ ಕೃಷಿಯ ಮುಖಾಂತರ ಹೇಗೆ ಅತ್ಯಂತ ಲಾಭದಾಯಕ ಕೃಷಿ ಮಾಡಬಹುದು ಎಂಬ ಪ್ರದರ್ಶನವನ್ನು ಹಮ್ಮಿಕೊಳ್ಳುವ ಕುರಿತು ಮಾರ್ಗದರ್ಶನ ನೀಡಲಾಯಿತು. 20 ಜನ ರೈತರಿಂದ 10 ಗುಂಟೆ ಜಮೀನು ಪಡೆದು ಗೋಮಯ ಸಾವಯವ ಗೊಬ್ಬರ ಉಪಯೋಗಿಸಿ ಭೂಮಿಯ ಫಲವತ್ತತೆಯನ್ನು ಕಾಪಾಡಿ 2 ರಿಂದ 2.5 ಪಟ್ಟು ಉತ್ಪನ್ನ ಉತ್ಪಾದನೆ ಮಾಡಬಹುದು ಹಾಗೂ ಗೋಪಾಲ್ ಭಾಯ್ ಸುತಾರಿಯಾ ಅವರು 2025ರ ಕಾರ್ಯಕ್ರಮದಲ್ಲಿ ಗೋಮಯ ಪ್ರದರ್ಶನದೊಂದಿಗೆ 10 ದಿನಗಳ ಕಾಲ ಉಪಸ್ಥಿತರಿರುವ ಕುರಿತು ಮಾಹಿತಿ ನೀಡಿದರು. ವಿಕಾಸ ವಾರ್ತೆ ಕೇಳಿದೆ. ಆತ್ಮೀಯ ಕೆಡುಗರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಮಹೋತ್ಸವ ಹಾಗೂ 7ನೇ ಭಾರತೀಯ ಸಂಸ್ಕೃತಿ ಉತ್ಸವ ಮುಂಬರುವ ಅಂದರೆ 2025ನೇ ಜನವರಿ 29ರಿಂದ ಫೆಬ್ರವರಿ 6ನೇ ತಾರೀಕಿನವರೆಗೆ ನಡೆಯಲಿದೆ. ಸೇಡಂ ಕಲಬುರಗಿ ರಸ್ತೆಯಲ್ಲಿನ ಬೀರನಹಳ್ಳಿ ಗ್ರಾಮದಲ್ಲಿ ಈಗಾಗಲೇ ಸ್ಥಳವನ್ನ ನಿಗದಿ ಮಾಡಲಾಗಿದ್ದು ಒಟ್ಟು 240 ಎಕರೆ ಪ್ರದೇಶದಲ್ಲಿ ಈ ವಿಶೇಷ ಕಾರ್ಯಕ್ರಮ ನಡೆಯಲಿದೆ. ಸ್ವರ್ಣ ಜಯಂತಿ ಮಹೋತ್ಸವ ನಡೆಯುವ ಈ ಸ್ಥಳಕ್ಕೆ ಈಗಾಗಲೇ ಪ್ರಕೃತಿ ನಗರ ಎಂಬ ಹೆಸರನ್ನು ಸಹ ಇಡಲಾಗಿದೆ. ಕೆಳಗರೆ ಈ ಪ್ರಯುಕ್ತ ಅನೇಕ ತಯಾರಿಗಳನ್ನ ಈಗಾಗಲೇ ನಡೆಸಲಾಗಿದೆ, ಇನ್ನೂ ಕೂಡ ನಡೆಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಶಾಲಾ ಮಕ್ಕಳಿಗಾಗಿ ಕೆಲವೊಂದಿಷ್ಟು ವಿಶೇಷ ಸ್ಪರ್ಧೆಗಳನ್ನ ಸಹ ಏರ್ಪಡಿಸಲಾಗಿದೆ. ಬನ್ನಿ, ಈ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಒಂದಿಷ್ಟು ವಿವರವಾದ ಮಾಹಿತಿಯನ್ನ ಪಡೆಯೋಣ. ಸ್ಪರ್ಧೆಗಳ ಬಗ್ಗೆ ಮಾಹಿತಿಯನ್ನ ಮಾಡ್ತಾ ಇದ್ದಾರೆ ಸ್ವರ್ಣ ಜಯಂತಿ ಮಹೋತ್ಸವದ ಕಲಬುರಗಿ ಕಾರ್ಯಾಲಯದ ಪ್ರಮುಖರಾಗಿರುವ ಅಂಬಿಕಾ ಎಸ್ ಶೆಳ್ಳಗಿ ಅವರು.
ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಹಾಗೂ ಭಾರತೀಯ ಸಂಸ್ಕೃತಿ ಉತ್ಸವ 7 ಎಂಬ ಬೃಹತ್ ಸಮಾವೇಶವನ್ನು ಒಟ್ಟು 240 ಎಕರೆ ಪ್ರದೇಶದಲ್ಲಿ ಪ್ರಕೃತಿ ನಗರ ಬೀರ್ನಹಳ್ಳಿ ಸೇಡಂ ಕಲಬುರಗಿ ರಸ್ತೆಯಲ್ಲಿ ಜನವರಿ 29ರಿಂದ ಫೆಬ್ರವರಿ 6, 2025ರವರೆಗೆ ಹಮ್ಮಿಕೊಳ್ಳಲಾಗಿದೆ. 9 ದಿನಗಳ ಕಾಲ ನಡೆಯುವ ಈ ಉತ್ಸವವು ವಿವಿಧ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ತಜ್ಞರನ್ನು, ಪರಿಣಿತರನ್ನು, ಸಂಪನ್ಮೂಲ ವ್ಯಕ್ತಿಗಳನ್ನು ಕಲ್ಯಾಣ ಕರ್ನಾಟಕದ ಶ್ರೀಸಾಮಾನ್ಯನಿಗಲ್ಲದೆ ಅಖಿಲ ಕರ್ನಾಟಕ, ಅಖಂಡ ಭಾರತದ ಸಮಗ್ರ ಜನ ಸಮುದಾಯಕ್ಕೂ ಪರಿಚಯಿಸುವುದಲ್ಲದೆ ಅವರೊಂದಿಗೆ ನೇರ ಸಂವಾದಕ್ಕೂ ಅವಕಾಶ ಕಲ್ಪಿಸಲಿದೆ. ಈ ಒಂದು ವಿಚಾರವನ್ನು ಕಲ್ಯಾಣ ಕರ್ನಾಟಕದ ಶ್ರೀಸಾಮಾನ್ಯನಿಗೆ ಹಾಗೂ ಶಿಕ್ಷಣ ವಿಭಾಗ ಗ್ರಾಮೀಣ ಜನತೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಹಲವು ಸ್ಪರ್ಧೆಗಳನ್ನು ಶಾಲಾ ಮಕ್ಕಳಿಗಾಗಿ ನಾವು ಹಮ್ಮಿಕೊಂಡಿದ್ದೇವೆ. ಸ್ಪರ್ಧೆಗಳನ್ನು 3 ಹಂತಗಳಲ್ಲಿ ಆಯೋಜಿಸಲಾಗುವುದು. ತಾಲೂಕಾ ಹಂತ, ಜಿಲ್ಲಾ ಹಂತ ಹಾಗೂ ವಿಭಾಗ ಮಟ್ಟದಲ್ಲಿ. ಮೊದಲನೇದಾಗಿ ನಾವು ತಾಲೂಕಾ ಮಟ್ಟದ ಸ್ಪರ್ಧೆಗಳಿಗೆ ಈ ಕೆಳಗಿನ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದೇವೆ. ಮೊದಲನೇದಾಗಿ ಕತೆ ಹೇಳುವ ಸ್ಪರ್ಧೆ. 3ರಿಂದ 5 ವರ್ಷ ವಯಸ್ಸಿನ ಮಕ್ಕಳು, 1 ಮಗು, 3 ನಿಮಿಷ ಕಾಲಾವಧಿ. ಚಿತ್ರಕಲಾ ಸ್ಪರ್ಧೆ. ವಿಷಯ ನಿಸರ್ಗ, ಅವಧಿ 1 ಗಂಟೆ, 4ರಿಂದ 7ನೇ ತರಗತಿಯ 2 ವಿದ್ಯಾರ್ಥಿಗಳು. ಭಾಷಣ ಸ್ಪರ್ಧೆ. ವಿಷಯ ನಿತ್ಯ ವಿಜ್ಞಾನ, ಅವಧಿ 5 ನಿಮಿಷ, 4ರಿಂದ 7ನೇ ತರಗತಿಯ 2 ಮಕ್ಕಳು. ಶಾಸ್ತ್ರೀಯ ನೃತ್ಯ ಸ್ಪರ್ಧೆ. ಅವಧಿ 6 ನಿಮಿಷ, 7ರಿಂದ 9ನೇ ತರಗತಿಯ 1 ವಿದ್ಯಾರ್ಥಿನಿ. ರಂಗೋಲಿ ಹಾಕುವ ಸ್ಪರ್ಧೆ. ಅವಧಿ 30 ನಿಮಿಷ, 7ರಿಂದ 9ನೇ ತರಗತಿಯ 1 ವಿದ್ಯಾರ್ಥಿನಿ. ಸಮೂಹ ಗಾಯನ ಸ್ಪರ್ಧೆ. ಇದು ವಾದ್ಯರಹಿತವಾಗಿದ್ದು 6 ನಿಮಿಷದ ಕಾಲಾವಧಿ. 7ರಿಂದ 9ನೇ ತರಗತಿಯ 5 ಮಕ್ಕಳ ತಂಡ ದೇಶಭಕ್ತಿ ಹಾಗೂ ಭಕ್ತಿ ಗೀತೆಗಳನ್ನು ಮಾತ್ರ ಈ ಒಂದು ಸ್ಪರ್ಧೆಯಲ್ಲಿ ಹಾಡಬೇಕು. ಹಗ್ಗ ಜಿಗಿದಾಟ ಸ್ಪರ್ಧೆ. 8ರಿಂದ 9ನೇ ತರಗತಿಯ ಪ್ರತಿ ಶಾಲೆಯ 2 ವಿದ್ಯಾರ್ಥಿನಿಯರು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಸೂರ್ಯ ನಮಸ್ಕಾರ ಸ್ಪರ್ಧೆ. 8ರಿಂದ 9ನೇ ತರಗತಿಯ 2 ವಿದ್ಯಾರ್ಥಿಗಳು. ಸೂರ್ಯ ನಮಸ್ಕಾರ ಸ್ಪರ್ಧೆ. 8ರಿಂದ 9ನೇ ತರಗತಿ 2 ವಿದ್ಯಾರ್ಥಿಗಳು. ಚಿತ್ರಕಲಾ ಸ್ಪರ್ಧೆ. ವಿಷಯ ಸ್ವಚ್ಛ ಮತ್ತು ಹಸಿರು ಭೂಮಿ, ಅವಧಿ 1 ಗಂಟೆ, 8ರಿಂದ 10ನೇ ತರಗತಿ 2 ವಿದ್ಯಾರ್ಥಿಗಳು. ಭಾಷಣ ಸ್ಪರ್ಧೆ. ವಿಷಯ ಭಾರತದ ವೈಜ್ಞಾನಿಕ ಪರಂಪರೆ, 5 ನಿಮಿಷ ಕಾಲಾವಧಿ, 8ರಿಂದ 10ನೇ ತರಗತಿಯ 2 ಮಕ್ಕಳು. ರಸಪ್ರಶ್ನೆ ಕಾರ್ಯಕ್ರಮ. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ 2 ರೀತಿಯ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಮೊದಲನೇ ವಿಷಯ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, 2 ಮಕ್ಕಳ ತಂಡ. ಸಾಮಾನ್ಯ ಜ್ಞಾನ 2 ಮಕ್ಕಳ ತಂಡ. 8ರಿಂದ 10ನೇ ತರಗತಿಯ ಮಕ್ಕಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಗ್ರಾಮೀಣ ಜನತೆಯ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಭಜನೆ ಹಾಡುವ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು, ಮಹಿಳೆಯರು ಹಾಗೂ ಪುರುಷರಿಗೆ ಪ್ರತ್ಯೇಕವಾಗಿ ಭಾಗವಹಿಸುವ ಅವಕಾಶವಿದೆ. ಇಲ್ಲಿ ವಯಸ್ಸಿನ ಮಿತಿ ಇರುವುದಿಲ್ಲ. 7 ಜನರ ತಂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಸಮಯ 6 ನಿಮಿಷ ಕಾಲಾವಧಿ. ಇದರ ಜೊತೆ ಕೋಲಾಟ ಸ್ಪರ್ಧೆ. ಸಮಯ 6 ನಿಮಿಷ. ಮಹಿಳೆಯರು ಹಾಗೂ ಪುರುಷರಿಗೆ ಈ ಸ್ಪರ್ಧೆಯು ಕೂಡ ಪ್ರತ್ಯೇಕವಾಗಿದ್ದು, 12 ಮಕ್ಕಳು ಅಥವಾ ಮಹಿಳೆಯರು ಹಾಗೂ ಪುರುಷರ ತಂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಜನಪದ ಗೀತೆಯನ್ನು ಮಾತ್ರ ಈ ಸ್ಪರ್ಧೆಯಲ್ಲಿ ಹಾಡಬೇಕು. ಈಗಾಗಲೇ ತಿಳಿಸಿದಂತೆ ಈ ಸ್ಪರ್ಧೆಯನ್ನು 3 ಹಂತಗಳಲ್ಲಿ ಆಯೋಜಿಸಿದ್ದೇವೆ. ತಾಲೂಕಾ ಹಂತದ ಮೊದಲ ಸ್ಪರ್ಧೆ ಆಗಸ್ಟ್ 11, 2024 ರವಿವಾರದಂದು ಕಲ್ಯಾಣ ಕರ್ನಾಟಕದ ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ ಈ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ. ತಾಲೂಕಾ ಹಂತದಲ್ಲಿ ಭಾಗವಹಿಸಿ ಮೊದಲ ಬಹುಮಾನ ಪಡೆದವರು ಜಿಲ್ಲಾ ಹಂತದಲ್ಲಿ ಮೊದಲ ಬಹುಮಾನ ಪಡೆದವರು ವಿಭಾಗ ಮಟ್ಟ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅರ್ಹತೆಯನ್ನು ಪಡೆದಿರುತ್ತಾರೆ. ಕಲ್ಯಾಣ ಕರ್ನಾಟಕ ಹಂತದ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನವನ್ನು ಸ್ವರ್ಣ ಜಯಂತಿ ಹಾಗೂ 7ನೇ ಭಾರತೀಯ ಸಂಸ್ಕೃತಿ ಉತ್ಸವದ ವೇದಿಕೆಯಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ತಾಲೂಕಾ ಹಂತ, ಜಿಲ್ಲಾ ಹಂತದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಪ್ರಶಸ್ತಿ ಪತ್ರ ಕೊಡಲಾಗುವುದು. ಈ ಸ್ಪರ್ಧೆಗೆ ಸರ್ಕಾರದ ಆದೇಶವಾಗಿದ್ದು, ಎಲ್ಲ ಸರ್ಕಾರಿ ಪ್ರಾಥಮಿಕ, ಪ್ರೌಢ, ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಯ ವಿದ್ಯಾರ್ಥಿನಿಯರು ಭಾಗವಹಿಸಬಹುದು. ಸ್ಪರ್ಧೆಯಲ್ಲಿ ಭಾಗವಹಿಸುವ ಮಕ್ಕಳ ವಿವರವನ್ನು ಸಂಚಾಲಕರಿಗೆ
ಸ್ಪರ್ಧೆ ನಡೆಯುವುದಕ್ಕಿಂತ 1 ವಾರ ಮೊದಲು ಕಳುಹಿಸಿದಲ್ಲಿ ವ್ಯವಸ್ಥಿತವಾದ ರೀತಿಯಲ್ಲಿ ಸ್ಪರ್ಧೆ ನಡೆಸಲು ಅವಕಾಶ ಮಾಡಿದಂತಾಗುತ್ತದೆ. ಶಾಲಾ ಶಿಕ್ಷಕರು ತಮಗೆ ಈ ಮಾಹಿತಿ ದೊರೆತಲ್ಲಿ ತಮ್ಮ ಅಕ್ಕಪಕ್ಕದ ಶಿಕ್ಷಣ ಸಂಸ್ಥೆಗಳಿಗೂ ಹಾಗೂ ಶಿಕ್ಷಕರಿಗೂ ತಮ್ಮ ಶಿಕ್ಷಣ ಸಂಸ್ಥೆಯೊಂದಿಗೆ ಸಂಪರ್ಕ ಹೊಂದಿದ ಎಲ್ಲರಿಗೂ ಈ ವಿಷಯವನ್ನು ತಿಳಿಸಿ ಸಹಕರಿಸಿ ಈ ಸದಾವಕಾಶವನ್ನು ಪಡೆದುಕೊಳ್ಳಬಹುದು. ಸ್ಪರ್ಧೆಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ತಾವು ಫೋನ್ ಮೂಲಕ ಸಂಪರ್ಕಿಸಬಹುದು. ಸಂಪರ್ಕ ಸಂಖ್ಯೆ 7483731322. ಆತ್ಮೀಯ ಕೆಳಗರೆ, ಇದಾಗಿತ್ತು ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಮಹೋತ್ಸವ ಹಾಗೂ 7ನೇ ಭಾರತೀಯ ಸಂಸ್ಕೃತಿ ಉತ್ಸವದ ಹಿನ್ನೆಲೆಯಲ್ಲಿ ಈ ಮುಂದೆ ಏರ್ಪಡಿಸಲಾಗುತ್ತಿರುವಂತಹ ಶಾಲಾ ಮಕ್ಕಳ ವಿಶೇಷ ಸ್ಪರ್ಧೆಗಳ ಬಗ್ಗೆ ಮಾಹಿತಿ. ಈ ಮಾಹಿತಿಯನ್ನು ನಮಗೆ ಇದುವರೆಗೆ ನೀಡಿದವರು ಸ್ವರ್ಣ ಜಯಂತಿ ಮಹೋತ್ಸವದ ಕಲಬುರ್ಗಿ ಕಾರ್ಯಾಲಯದ ಪ್ರಮುಖರಾಗಿರುವ ಶ್ರೀಮತಿ ಅಂಬಿಕಾ ಎಸ್ ಶಳ್ಗಿ ಅವರು. ಆತ್ಮೀಯ ಕೆಳಗರೆ, ಸ್ವರ್ಣ ಜಯಂತಿ ಮಹೋತ್ಸವ ಹಾಗೂ 7ನೇ ಭಾರತೀಯ ಸಂಸ್ಕೃತಿ ಉತ್ಸವ ಮುಂಬರುವ ಜನವರಿ 29ರಿಂದ ಫೆಬ್ರವರಿ 6ನೇ ತಾರೀಕಿನವರೆಗೆ 2025ನೇ ಇಸ್ವಿಯಲ್ಲಿ ನಡೆಯಲಿದೆ. 9 ದಿನಗಳ ಕಾಲ ನಡೆಯುವ ಈ ಉತ್ಸವದಲ್ಲಿ ವಿವಿಧ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ತಜ್ಞರು, ಪರಿಣಿತರು, ಸಂಪನ್ಮೂಲ ವ್ಯಕ್ತಿಗಳು, ಕಲ್ಯಾಣ ಕರ್ನಾಟಕದ ಎಲ್ಲ ಮಹನೀಯರು ಭಾಗವಹಿಸಲಿದ್ದಾರೆ. ತಜ್ಞರೊಂದಿಗೆ, ಪರಿಣಿತರೊಂದಿಗೆ ನೇರ ಸಂವಾದಕ್ಕೂ ಇಲ್ಲಿ ಅವಕಾಶವನ್ನ ಕಲ್ಪಿಸಲಾಗುತ್ತದೆ. ಒಟ್ಟು 240 ಎಕರೆ ಪ್ರದೇಶದಲ್ಲಿ ಸೇಡಂ ಕಲಬುರ್ಗಿ ರಸ್ತೆಯಲ್ಲಿರುವ ಬೀರನಹಳ್ಳಿ ಪ್ರಗತಿ ನಗರದಲ್ಲಿ ಈ ಒಂದು ಮಹಾ ಸಂಗಮ ನಡೆಯಲಿದೆ. ಒಟ್ಟು 11 ಎಕರೆ ವಿಸ್ತೀರ್ಣದಲ್ಲಿ ಕೃಷಿ ಲೋಕವನ್ನ ಸೃಷ್ಟಿಸಲಾಗುತ್ತಿದೆ. ಹಾಗೆ ಸೃಜನ ಲೋಕ ಎನ್ನುವಂತಹ ಕ್ರಿಯಾತ್ಮಕ ವಿಭಾಗವನ್ನು 8 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಿಸಲಾಗುತ್ತಿದೆ. ಮಕ್ಕಳಿಗಾಗಿಯೇ ಮಕ್ಕಳ ಲೋಕ 2 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗುತ್ತಿದೆ. ಹಾಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಲೋಕವನ್ನು 6 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಿಸಲಾಗುತ್ತಿದೆ. ಜ್ಞಾನ ಲೋಕವನ್ನು 24 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಿಸಲಾಗುತ್ತಿದೆ. ವ್ಯವಹಾರ ಲೋಕ ಇದು ಕೂಡ 8 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಿಸಲಾಗುತ್ತಿದೆ. ಕಲೆ ಮತ್ತು ಸಾಂಸ್ಕೃತಿಕ ಲೋಕಕ್ಕಾಗಿ 2 ಎಕರೆ ಪ್ರದೇಶವನ್ನ ಇಲ್ಲಿ ಮೀಸಲು ಇಡಲಾಗಿದೆ. ಬನ್ನಿ, ಈ ಮಹಾ ಕಾರ್ಯಕ್ರಮದಲ್ಲಿ ನಾವು ನೀವು ಎಲ್ಲರೂ ಸಹಕಾರ ನೀಡಿ ತಪ್ಪದೆ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಫೋನ್ ಮೂಲಕ ಕೂಡ ತಿಳಿಸಬಹುದು, ಇಮೇಲ್ ಮೂಲಕವೂ ಕೂಡ ತಿಳಿಸಬಹುದು. ನಮ್ಮ ಇಮೇಲ್ ವಿಳಾಸ vikasacademy@gmail.com. ಹಾಗೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಫೋನ್ ಮೂಲಕ, ಸಂದೇಶಗಳ ಮೂಲಕ ತಿಳಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9113032632 9113032632. 7ನೇ ಭಾರತೀಯ ಸಂಸ್ಕೃತಿ ಉತ್ಸವ ಹಾಗೂ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಮಹೋತ್ಸವದ ತಯಾರಿ ಹಾಗೂ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳನ್ನ ತಗೊಂಡು ಮುಂದಿನ ರವಿವಾರ ಮತ್ತೆ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ. ಬನ್ನಿ ಬನ್ನಿ ಸ್ವಾಗತವು ನಿಮಗೆ ರಾಷ್ಟ್ರಕೂಟ ಕೆಲಕ್ಕೆ ಬನ್ನಿರಿಂದು ಈ ಪುಣ್ಯಧರೆಗೆ ನೃಪತುಂಗ ಮೆರೆದ ನೆಲಕ್ಕೆ ಬನ್ನಿ ಬನ್ನಿ ಸ್ವಾಗತವು ನಿಮಗೆ ರಾಷ್ಟ್ರಕೂಟ ಕೆಲಕ್ಕೆ ನೃಪತುಂಗವರದ ಸಾಹಸದ ಸದನವಿದು ಮಾನ್ಯ ಖೇಟ ನಗರ ನೃಪತುಂಗವರದ ಸಾಹಸದ ಸದನವಿದು ಮಾನ್ಯ ಖೇಟ ನಗರ ನ್ಯಾಯ ನಿಷ್ಠೆಯಲಿ ಶೌರ್ಯ ಕರುಣೆಯಲಿ ನ್ಯಾಯ ನಿಷ್ಠೆಯಲಿ ಶೌರ್ಯ ಕರುಣೆಯಲಿ ಏಕಮೇವನಾದ ಬನ್ನಿ ಬನ್ನಿ ಸ್ವಾಗತವು ನಿಮಗೆ ರಾಷ್ಟ್ರಕೂಟ ಕೆಲಕ್ಕೆ. ಇದುವರೆಗೆ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು. ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್.
ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ. ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ. ಬನ್ನಿ, ಸಹಬಾಳ್ವೆಯೊಂದಿಗೆ ಶ್ರಮಿಸೋಣ. ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ. ಈ ಸರಣಿ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.